ಅವೇ ಪುಂಜಿ ಹಾಕ್ತಾನೆ ಅವೇ ಬಿಡಪ್ಪ ಕೋದಂಬರಿ ಬೆಳಿತಾನೆ ಅನ್ನುವಂಥ ಬೆಳೆಯಾಗ ಲಾಭ. ನಾ ಏನು ಹೇಳ್ತೀನಪ್ಪ ಇದಕ್ಕೆ ನೀವು ಬರ್ಬೇಕು. ಮತ್ತು ಇನ್ನೇನು ಬರಬೇಕು, ಇದು ದಿನನಿತ್ಯ ಅಥವಾ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರುವಂಥ ಬೆಳೆ ಐತೆ. ಇವಾಗ 3 ತಿಂಗಳಿಗೊಮ್ಮೆ ಬರುವಂಥ ಕರಿಬೇವು ಅದಾವೆ. ಇನ್ನು ಅದಕ್ಕಿಂತ ಹೆಚ್ಚಿನ ಏನು ಬರ್ತಾವೆ ಹೇಳಿ ನೋಡೋಣ. ಕಬ್ಬು ಅದಾವೆ, ಭಾಳ ಹೊಲ ಇದ್ರೆ ಮಾಡಿಕೊಡ್ರಿ, ಬೇಡ ಅನ್ನಂಗಿಲ್ಲ. 1 ಎಕರೆ 2 ಎಕರೆ 3 ಎಕರೆ ಕಬ್ಬು ಹಚ್ಕೊಡ್ರಿ. ಆಮೇಲೆ ಟೊಮೆಟೊ ಬೆಳೀರಿ, ಅದು 3 ತಿಂಗಳು 4 ತಿಂಗಳು ಬೆಳೆ ಬರ್ತೈತಿ, ರೊಕ್ಕ ಬರ್ತೈತಿ. ಈ ರೀತಿ ಒಳಗೆ ನಾವು ಅದನ್ನು ಮಾಡ್ಕೋತ ಹೋಗ್ಬಿಟ್ರೆ ಏನಾಗೈತಪ್ಪ ಅಂದ್ರೆ ನಮಗೆ ಯಾವುದೂ ರೀತಿ ಬರ್ತಾನೂ ಬರೋಂಗಿಲ್ಲ, ರೊಕ್ಕ ಕೊಡ್ತಾನೂ ಹೋಗಂಗಿಲ್ಲ. ಪ್ಲ್ಯಾನಿಂಗ್ ಬೇಕು, ಅಗ್ರಿಕಲ್ಚರ್ ಪ್ಲ್ಯಾನಿಂಗ್ ಅಂತಾರೆ ಅವ್ರು. ಯಾಕೆ ಒಂದು ಸ್ವಲ್ಪ ಲೆಕ್ಕ ತೊಗೊಳ್ದ್ರೆ ನೀವೆಲ್ಲ ಇಂಟ್ರೆಸ್ಟ್ ಅದಾರ ಕೂಡಲೇ ಸ್ವಲ್ಪ ಡೀಟೇಲಾಗಿ ಹೇಳ್ತಾನೆ. ನಾ ಮಾಡಿದ ಪ್ರಾಕ್ಟಿಕಲ್ ಆಮೇಲೆ ನೋಡಿರ್ತೀರಿ ಇವೆಲ್ಲ. ನಾ ಅದೇ ಥರನ ಮಾಡಿದ್ದೀನಿ. ಲಿಂಬು ಅದಾವ, ಡಿಮಾಂಡ್ ಐತಿಲ್ಲ ಅದಕ್ಕೆ. ಲಿಂಬು ಐತಿ, ಏನಪ್ಪ 1 ಎಕರೆಗೆ ಒಂದು ಭಾಳ ಅಂದ್ರೆ ಒಂದು 100-120 ಗಿಡ ಕೊಂಡಿರ್ತಾವೆ. ಹಚ್ಚಿರಿ, ಅದಕ್ಕೊಂದು ಸ್ವಲ್ಪ ವ್ಯವಸ್ಥಿತವಾಗಿ ನೀವು ಅದಕ್ಕೇನು ಗೊಬ್ಬರ ಕೊಟ್ಟು ನೀರು ಹಾಕಿರಿ, ಆಟೋಮೆಟಿಕ್ಲಿ ಏನಾಗೈತೆ ಹೇಳೋಣ. ಎಷ್ಟು ಕಾಯಿ ಹೇಳಿದೆ ನೀವು, ಇನ್ನೊಂದು ನಮಗೆ 2-3 ಗಿಡ ನೋಡಿರ್ತೇವೆ. ಅದು ನೋಡು ಗೊಂತಲು ಅವ್ನು ಎಷ್ಟು ಕಾಯ್ದ ಅಂತ ಎನ್ಸಾಕಾಗೋದು ಗಿಡ ನೋಡ್ರಿ ಇಷ್ಟದು ಅದಾವ ನೋಡ್ರಿ. ಯಾಕೆ ಆಗ್ತಾವಪ್ಪ ಅಂದ್ರೆ ಅವ್ರಿಗೆ ಏನು ಬೇಕಾದ್ರೆ ಕೊಡ್ಬೇಕಲ್ಲ ನಾವು. ಮಾಡಿರಿ, ಒಂದು ಎಕರೆ 5 ಎಕರೆ ಇದಾವ್ರು